ಹಲೋ ವಿಶಾಲಾಕ್ಷಿ ಅವ್ರೆ, ಏನ್ರಿ? ಸುಮಿತ್ರಮ್ಮನ್ ಮಗಳು ಯಾವ್ದೋ ಹುಡುಗಂತವ ಡೈಲಿ ಡ್ರಾಪ್ ತಗತೇಳ್ಕಂಡ್ರಿ. ಅವ್ನ ಯಾರೋ ನೋಡಕ್ಕೆ ನಮ್ಮನ್ ತರನೂ ಕಾಣಕಿಲ್ಲ. ಅಯ್ಯೋ, ಫಸ್ಟ್ ಹೇಳ್ಬೇಕ್ರಿ ಅವ್ರ ಅಮ್ಮಂಗೆ. ಬೇಡ ಸುಮ್ನಿರಿ, ಅವಳು ಓಡೋದ್ರೆ ಸರಿ. ಅವಳು ಬುದ್ಧಿ ಬುತ್ತದೆ ಗಾಂಚಲಿ ಅವಳಿಗೆ. ಮಾದೇವಮ್ಮನ್ ಮಗನ್ಗೆ ಹುಡುಗಿ ಇಷ್ಟ ಇಲ್ವಂತೆ, ಹುಡುಗ ಬೇಕಂತೆ. ರೀ, ಆ ಬೈರೇಗೌಡ್ರ ಮಗ ಆ ಸೆಟ್ರಂಗಿ ತಗೊಂಡ್ ನಿಂತ್ಕೊಂಡು ಬುಸಾ 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 ಅಂತ ದಿನ ಸಿಗರೇಟ್ ಸಿತ್ತಿರ್ತಾನ ಕಣ್ರಿ. ಅಯ್ಯೋ, ಹೌದೇನ್ರಿ? ನಾ ತರಕಾರಿ ತಗೋಬರ್ಬೇಕಾದ್ರೆ ದಿನ ನೋಡ್ತೀನಿ. ನಮ್ಗೆ ಯಾಕೆ ಬಿಡಿ, ಕಂಡವ್ರ ಮನೆ ಮಾತು ಯಾರು ಹೇಳಕ್ ಹೋಗ್ಬಿಡಿ. ಪಕ್ಕದ ಮನೆ ರಾಮಚಂದ್ರ ಅವರು ಯಾವಳನ್ನ ಇಟ್ಕೊಂಡವ್ರಂತೆ. ಆ ಮೂಲೆ ಮನೆ ಮೀನಾಕ್ಷಿ ಅವ್ರ ಮಗ ಯಾವ್ದೋ ಬೇರೆ ಜಾತಿ ಹುಡುಗಿನ ಮದುವೆ ಆಗೋನಂತೆ. ಅದಕ್ಕೆ ರಾತ್ರಿ ಬಸ್ ಮಾಡ್ಕೊಂಡು ಅವ್ರ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದವರಂತೆ. ಹೋಗ್ಲಿ, ಒಂದೇ ಬೀದಿಯವ್ರ ಮೇಲೆ ಕರಿಬೇಡ್ದ. ಕಂಡವ್ರ ಮನೆ ವಿಚಾರನ ಮಾತಾಡ್ಬೇಡ ಅಂತ ನಿಂಗೆ 1000 ಸಲ ಹೇಳಿದ್ರು ಅರ್ಥ ಆಗಲ್ವಾ? ನಿನಗೆ ನನ್ನ ಭಾಷೆಯಲ್ಲಿ ಹೇಳ್ಬೇಕಾ? ಆ ಮೂಲೆ ಮನೆಗೆ ಹೊಸ ಒಬ್ಬ ಬಂದವನಲ್ಲ, ಅವ್ನ ಹೆಸರೇನು ಗೊತ್ತಿಲ್ಲ ನನಗೆ. ಒಂಥರ ಕೆಟ್ಟದಾಗ ನೋಡ್ತಾನೆ ಕಣ್ರಿ ನನ್ನ. ಕಣ್ರಿ, ಏನ್ ಹೆಂಗಸರು ಕಂಡ್ತಾರೆ, ಬಡ್ಡಿ ಮಗ ಆಡ್ದಂಗೆ ಆಡ್ತೀನಿ. ಬೇಡ ಬಿಡಿ, ನಮ್ಗೆ ಯಾಕೆ ಕಂಡವ್ರ ಮನೆ ಮಾತು, ಯಾರಿಗೂ ಹೇಳ್ಬಿಡಿ ನೀವು. ಸರಿ ಸರಿ. ಆ ರಾಜೇಂದ್ರ ಅವ್ರ ಮಗ ವಿಕ್ರಮು ಅದೇ ದುಬೈಲಿ ಕೆಲಸ ಸಿಕ್ಕೈತೆ ಅಂತಂದಲ್ಲ. ದುಬೈಲಿ ಏನ್ ಕೆಲಸ ಗೊತ್ತಾ? ಒಂಟೆತ್ತಿಕ ತೊಳೆಯೋದು. ಒಂಟೆತ್ತಿಕ ತೊಳೆದು ಕೈಯೆಲ್ಲ ನಾರ್ತಾ ಇದೆ ಅಂದ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಓಡ್ ಬಂದವನೇ. ಇಲ್ಲಿ ನೋಡಿದ್ರೆ ಆಂಟಿ ಕೆಲಸ ಎಲ್ಲ ಸಾಕಾಯ್ತು, ದುಡ್ಡು ಮಾಡ್ಕೊಂಡೆ ಅದಕ್ಕೆ ಬಂದೆ ಅಂತಾನೆ. ಮಾವು, ಹಿಂಗ್ ಕಂಡವ್ರ ಮನೆ ವಿಚಾರ ಮಾತಾಡ್ಬೇಡ ಕಣಮ್ಮ. ಏನ್ ಸಿಗ್ತಿದ್ ನಿಂಗೆ ಇದರಲ್ಲಿ? 1 ರೂಪಾಯಿಗೆ ಪ್ರಯೋಜನ ಇಲ್ಲ ಇದೆಲ್ಲ. ಏನ್ ಸಿಗುತ್ತಾ? ಈ ಮನೋಜ ನಾಟಕ ಹೊಡಿಬೇಡ ಕಣೋ ನೀನು. ನೀನ್ ದಿನ ಶಟ್ರಂಡಿ ತಾವು ಸಿಗರೇಟ್ ಸೇದೋದು ವಿಡಿಯೋ ಐತೆ ನನ್ನ ಹತ್ರ. ಕಳಿಸ್ತಾ ನಿಮ್ಮ ಅಮ್ಮನಿಗೆ. ಇವಾಗ ಏನು 10,000 ರೂಪಾಯಿ ಕೊಡ್ತೇ ಕೊಡಲ್ವಾ? ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮಂಗೆ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಗ್ರೂಪ್ ಹಾಕ್ಬಿಡ್ತೀನಿ ಇವಾಗಲೇ. ಮನೆಯಲ್ಲಿ ಟಾಪ್ 10, ಬಾರಲ್ಲಿ ಫೌಂಟೇನು, ಮೇಲೆ ಸೂಪರ್ ಶೋ, ಒಳಗೆ ಹಾರರ್ ಶೋ.